Hi, hello, namaste friends. Welcome to the Learn with Chayama. ಫ್ರೆಂಡ್ಸ್, ಇವತ್ತು ಬಹಳ ಮುಖ್ಯವಾದಂತಹ ಇಂಗ್ಲಿಷ್ನಲ್ಲಿ ಬರುವಂತ ಕೆಲವೊಂದು ಐಟಮ್ಸ್ ಅನ್ನ ನೋಡ್ತಾ ಹೋಗೋಣ. ತುಂಬಾ ತುಂಬಾ ಈಸಿ ಆಗಿದೆ. ಹಾಗೆ ನಮ್ಮ ಇಷ್ಟಗಳನ್ನ, ನಮಗೆ ಇಷ್ಟ ಇಲ್ಲದೆ ಇರ್ತಕ್ಕಂತ ವಸ್ತುಗಳನ್ನ ಅಥವಾ ವಿಷಯಗಳನ್ನ ಹೇಳ್ಬೇಕು ಅನ್ನೋದಾದ್ರೆ ಹೇಗೆಲ್ಲ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಈ ತರಗತಿಯಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ನಮ್ಮ ಚಾನೆಲ್ನ ಇದುವರೆಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಲರ್ನ್ ವಿತ್ ಛಾಯಾ ಮೇಡಮ್ ಚಾನೆಲ್ನ ಈ ಕೂಡಲೇ ನೀವೇನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗಾದ್ರೆ ಇವತ್ತೇನು ಮೇಡಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹೌದು, ನಿಮಗೂ ಯೂಸ್ ಆಗುತ್ತೆ, ಜೊತೆಗೆ ನಿಮ್ಮ ಮನೇಲಿ ಇರುವಂತ ಮಕ್ಕಳಿಗೂ ನೀವು ಇದನ್ನ ಹೇಳ್ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಈಗಾಗ್ಲೇ ನಾನು ಇದ್ರ ಮೇಲೆ ಶಾರ್ಟ್ ವಿಡಿಯೋನ ಹಾಕಿದ್ದೆ, ಸುಮಾರು ಜನ ಕೂಡ ನೋಡಿದೀರಾ. ಇಲ್ಲಿ ಒಂದು ಐಸ್ ಕ್ರೀಮ್ ಇದೆ, ನಿಮಗೆಲ್ರಿಗೂ ಕೂಡ ಐಸ್ ಕ್ರೀಮ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಮೇಡಮ್, ನಾವೇನ್ ಚಿಕ್ಕ ಮಕ್ಕಳ ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಹೇಳ್ಬೋದು. ಬಟ್ ಈ ಐಸ್ ಕ್ರೀಮ್, ನನಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬೇಕು. ಹಾಗಾದ್ರೆ ಹೇಗೆ ಹೇಳ್ತೀರಾ ನೀವು ಅಂತ ಅನ್ನೋದಾದ್ರೆ, ಐ ಲೈಕ್ ಐಸ್ ಕ್ರೀಮ್ ಅನ್ಬೇಕು. ಏನನ್ಬೇಕು? ಐ ಲೈಕ್ ಐಸ್ ಕ್ರೀಮ್ ಅಂತ ಹೇಳ್ದೆ. ಓಕೆ, ಹಾಗೇನೆ ನಿಮಗೆ ಇಷ್ಟ ಆಗಿರುವಂತಹ ಥಿಂಗ್ಸ್ ಗಳನ್ನ ಹೇಳ್ಬೇಕು ಅಂತಂದಾಗ ಐ ಲೈಕ್ ಅನ್ನ ಯೂಸ್ ಮಾಡ್ತೀವಿ. ಬರೀ ಐ ಲೈಕ್ ಅಷ್ಟೇನ ಯೂಸ್ ಮಾಡೋದು ಅಲ್ಲ, ಐ ಎಂಜಾಯ್ ಅಂತಾನು ಕೂಡ ಯೂಸ್ ಮಾಡ್ಬೋದು. ಐ ಎಂಜಾಯ್ ಮೈ ವೆಕೇಶನ್ ಟ್ರಿಪ್ ಅಂತ ಹೇಳ್ತೀನಿ. ಹೇಗೆ ಹೇಳ್ತೀನಿ? ಐ ಎಂಜಾಯ್ ಮೈ ವೆಕೇಶನ್ ಟ್ರಿಪ್ ಅಂತಲೂ ಕೂಡ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಎಷ್ಟು ಈಸಿ ಆಗಿದೆ ನೋಡಿ. ಎಲ್ರು ಕೂಡ ಈಸಿಯಾಗಿ ನಾವು ನಮ್ಮ ಮನೇಲಿ ಮಕ್ಳಿಗೆ ಹೇಳ್ಕೊಡ್ಬೋದು. ಐ ಎಂಜಾಯ್ ಮೈ ಟ್ರಿಪ್, ನಾನು ನನ್ನ ಒಂದು ಟ್ರಿಪ್ ಅನ್ನ ಎಂಜಾಯ್ ಮಾಡಿದೆ ಅಂತ ಹೇಳಕ್ಕೆ. ಹಾಗೇನೆ ಐ ಲೈಕ್ ಬನಾನಾ, ಐ ಲೈಕ್ ಬನಾನಾ, ನನಗೆ ಬಾಳೆಹಣ್ಣು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಂಗೆ. ಹಾಗೇನೆ ಐ ಲೈಕ್ ನ್ಯೂ ಡ್ರೆಸ್ ಅಂತ ಹೇಳ್ತೀವಿ. ಐ ಲೈಕ್ ನ್ಯೂ ಡ್ರೆಸ್, ಸೊ ನನಗೆ ಹೊಸ ಡ್ರೆಸ್ ಅಂದ್ರೆ ತುಂಬಾ ಇಷ್ಟ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ನಿಮ್ಮ ಶಾಲೆಲಾಗಿರ್ಬೋದು ಅಥವಾ ಹೊರಗಡೆ ಯಾವ್ದಾದ್ರು ಪಾರ್ಟಿಗೆ ಹೋಗಿರ್ತೀರಾ, ಅಲ್ಲಿ ಸುಮಾರು ಐಟಮ್ಸ್ ಇರುತ್ತೆ. ಐ ಲೈಕ್ ದಿಸ್ ಒನ್, ಐ ಲೈಕ್ ದಿಸ್ ಒನ್. ಬಹಳ ಫ್ಲೂಯೆಂಟ್ ಆಗಿ ಮಾತಾಡೋರೆಲ್ಲ ಪಟಾಪಟ್ ಅಂತ ಮಾತಾಡ್ತಿರ್ತಾರೆ. ಅವಾಗ ನಿಮಗೆ ಅನ್ಸುತ್ತೆ, ಅಯ್ಯೋ ನನ್ಗೆ ಇಷ್ಟವಾದದ್ದನ್ನ ಹೇಗೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿರಲ್ಲ. ಅವಾಗ ಸಿಂಪಲ್ ಆಗಿ ಹೇಳ್ಬೋದು, ಐ ಲೈಕ್ ನೂಡಲ್ಸ್ ಅಂತ ಹೇಳ್ಬೋದು. ಸೊ ಐ ಲೈಕ್ ನೂಡಲ್ಸ್. ನೂಡಲ್ಸ್ ಅಂತಂದ್ರೆ ನಿಮ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಲ್ವಾ, ನೂಡಲ್ಸ್. ಹಾಗೇನೆ ಐ ಲೈಕ್ ಸ್ಟ್ರಾಬೆರೀಸ್. ಐ ಲೈಕ್ ಫ್ರೂಟ್ಸ್ ಅನ್ನ ಯಾವ್ದಾದ್ರು ಸ್ಟ್ರಾಬೆರಿ ನೀವು ಇಷ್ಟ ಪಡ್ತಿದ್ದೀರಾ ಅಂತಂದ್ರೆ ಐ ಲೈಕ್ ಸ್ಟ್ರಾಬೆರೀಸ್ ಅಂತ ಹೇಳ್ಬೋದು ಅಲ್ವಾ. ನೋಡಿ, ಸ್ಟ್ರಾಬೆರಿ ಸ್ಪೆಲ್ಲಿಂಗ್ ನೋಡಿ, STRAWBERRIES. ಓಕೆ, ಸ್ಟ್ರಾಬೆರೀಸ್ ಅಂತ ಹೇಳ್ದೆ. ಐ ಎಂಜಾಯ್, ನೋಡಿ, ಐ ಎಂಜಾಯ್ ರನ್ನಿಂಗ್. ಐ ಎಂಜಾಯ್ ರನ್ ಅಥವಾ ಐ ಎಂಜಾಯ್ ರನ್ ಇನ್ ದ ಸ್ನೋ. ನೋಡಿ, ನಾನು ಸ್ನೋಯಿಂಗ್ ಒಳಗೆ ಅಥವಾ ಮಂಜುಗಡ್ಡೆ ಏನಿರುತ್ತೆ, ಹಿಮದಿಂದ ಕವದಿರುತ್ತಲ್ಲ, ಈಗ ಹಿಮಾಲಯಕ್ಕೆ ಹೋದಾಗ ಅಥವಾ ಉತ್ತರಾಖಂಡ್ ನಲ್ಲಿ ನೀವು ನೋಡ್ಬೋದು, ಡೆಹ್ರಾಡೂನ್ ನಲ್ಲಿ ನೀವು ನೋಡ್ಬೋದು. ಸೊ ಅಲ್ಲೆಲ್ಲ ಏನಪ್ಪಾ ಅಂದ್ರೆ ಮಂಜು ಕವಿದ ವಾತಾವರಣ ಆಗಿರ್ಬೋದು, ಮಂಜೆಲ್ಲ ಕೆಳಗಡೆ ಬಿದ್ದಿರತ್ತೆ. ಅಲ್ಲಿ ನೀವು ರನ್ ಮಾಡ್ಬೇಕು ಅಂತ ತುಂಬಾ ಇಷ್ಟ ಪಡ್ತೀರಾ ಅಲ್ವಾ. ಅವಾಗ ನೀವು ನಾನು ತುಂಬಾ ಎಂಜಾಯ್ ಮಾಡಿದೆ ಸ್ನೋಯಿಂಗ್ ಅಲ್ಲಿ ಅಂತ ಹೇಳ್ಬೋದು. ಅದಕ್ಕೆ ಹೇಗೆ ಹೇಳ್ಬೋದು? ಐ ಎಂಜಾಯ್ ರನ್ ಇನ್ ದ ಸ್ನೋಯಿಂಗ್ ಅಂತ ಹೇಳ್ಬೋದು. ಸ್ನೋ ಅಂತ ನೀವು ಹೇಳ್ಬೋದು. ಹಾಗೆ ನೋಡಿ, ನೆಕ್ಸ್ಟ್, ನನಗೆ ತುಂಬಾ ಇಷ್ಟ ಇದೆ ಅನ್ನೋದಕ್ಕೆ ಇನ್ನೊಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನು ಕೂಡ ಬಳಕೆ ಮಾಡ್ತೀವಿ. ಐ ಲವ್ ಪಿಜ್ಜಾ. ನೋಡಿ, ಐ ಲವ್ ಪಿಜ್ಜಾ ಅಂತಾನು ಹೇಳ್ಬೋದು, ಐ ಲೈಕ್ ಪಿಜ್ಜಾ ಅಂತಾನು ಹೇಳ್ಬೋದು. ಹಾಗೆ ಐ ಎಂಜಾಯ್ ಪಿಜ್ಜಾ ಅಥವಾ ಐ ಎಂಜಾಯ್ ಈಟಿಂಗ್ ಪಿಜ್ಜಾ ಅಂತಾನು ಕೂಡ ನೀವು ಇಲ್ಲಿ ಹೇಳ್ಬೋದು. ಓಕೆ, ಐ ಎಂಜಾಯ್, ನೋಡಿ ಬರ್ಕೊಳ್ಳಿ, ಹಾಗೇನೆ ನೋಟ್ಸ್ ಕೂಡ ಮಾಡ್ತಾ ಹೋಗಿ, ನಿಮಗಿದು ಯಾವಾಗ್ಲಾದ್ರೂ ಯೂಸ್ ಆಗೇ ಆಗುತ್ತೆ ಅಲ್ವಾ. ಐ ಎಂಜಾಯ್ ಈಟಿಂಗ್, ಐ ಎಂಜಾಯ್ ಈಟಿಂಗ್
ಏನ್ ನಿಮ್ಗೆ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತೀರಾ ಅಥವಾ ತಿನ್ನುವಾಗ ತುಂಬಾ ಇಷ್ಟಪಟ್ಟು ಏನನ್ನ ತಿಂತೀರಾ ನೀವು? ಫಾರ್ ಎಕ್ಸಾಂಪಲ್ ನಂದು ಹೇಳ್ತೀನಿ, ಐ ಎಂಜಾಯ್ ಈಟಿಂಗ್ ಸಮೋಸ. ನನಗೆ ಸಮೋಸ ಅಂದ್ರೆ ತುಂಬಾ ಇಷ್ಟ. ಅದನ್ನ ತಿನ್ನುವಾಗ ತುಂಬಾ ಎಂಜಾಯ್ ಮಾಡಿ ತಿಂತಿರ್ತೇನೆ. ಅಪರೂಪಕ್ಕೆ ಯಾವಾಗ್ಲಾದ್ರೂ ಒಂದ್ಸಲ ತಿಂದಾಗ ವಿ ಫೀಲ್ ವೆರಿ ವೆರಿ ಎಂಜಾಯಿಂಗ್. ಸೊ ಅದನ್ನ ತಿನ್ನುವಾಗ ತುಂಬಾ ನಾವು ಎಂಜಾಯ್ ಮಾಡ್ತೀವಿ. ಹಾಗೆ ನೋಡಿ, ಐ ಲೈಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಸುಮಾರು ಬಳಸ್ಬೋದು. ಐ ಲೈಕ್ ಯು ಅಂತಾನು ಕೂಡ ಹೇಳ್ಬೋದು. ನೀವ್ ಯಾರನ್ನಾದ್ರೂ ನಿಮ್ಮ ಎದುರಿಗಿರೋರ್ನ ಇಷ್ಟಪಡ್ತಿದ್ದೀರಾ ಅಂತ ಅನ್ನೋದಾದ್ರೆ ಐ ಲೈಕ್ ಯು ಅಂತ ಹೇಳ್ಬೋದು. ಹಾಗೇನೆ ಇವಳು ಅವನನ್ನ ಇಷ್ಟಪಡ್ತಾಳೆ, ಇವಳು ಅವನನ್ನ ಇಷ್ಟಪಡ್ತಾಳೆ. ಹಾಗಾದ್ರೆ ಹೇಗ್ ಹೇಳ್ಬೇಕು ನಾವ್ ಇದನ್ನ? ಶಿ ಲೈಕ್ಸ್ ಹಿಮ್ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು? ಶಿ ಲೈಕ್ಸ್ ಹಿಮ್ ಅಂತ ಹೇಳ್ಬೋದು. ಹಾಗಾದ್ರೆ ಅವನು ಅವಳನ್ನ ಇಷ್ಟಪಡ್ತಾನೆ, ಅವನು ಅವಳನ್ನ ಇಷ್ಟಪಡ್ತಿದ್ದಾನೆ ಅಂತ ಅನ್ನೋದಕ್ಕೆ ಏನ್ ಹೇಳ್ಬೋದು ಗೊತ್ತಾ? ಹಿ ಲೈಕ್ಸ್ ಹರ್ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು? ಹಿ ಲೈಕ್ಸ್ ಹರ್. ಓಕೆ ಮೇಡಮ್, ಇಲ್ಲಿ ಯಾಕೆ ಲೈಕ್ ಅಂತ ಬಂದಿದೆ, ಇಲ್ಲಿ ಎಸ್ ಅನ್ನ ಆಡ್ ಮಾಡಿದೀರಾ ಅಂತ ಯಾರಿಗಾದ್ರೂ ಪ್ರಶ್ನೆ ಬಂತು ಅಂದ್ರೆ, ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ನೌನ್ಸ್ ಇದ್ದಾಗ, ಸಬ್ಜೆಕ್ಟ್ ಇದ್ದಾಗ ನಾವು ವರ್ಬಿಗೆ ಎಸ್ ಅನ್ನ ಆಡ್ ಮಾಡ್ತೀವಿ. ಕಮಿಂಗ್ ಡೇಸ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ನಾನು ಪ್ರೀವಿಯಸ್ ವಿಡಿಯೋ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾನು ಹೇಗೆಲ್ಲ ಹೇಳಿದ್ದೀನಿ ಅನ್ನೋದು ನಿಮಗೆ ಗೊತ್ತಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಿಡಿಯೋ ಮಾಡಿದ್ದೀನಿ, ಹಾಗೆ ಕಂಟಿನ್ಯೂಸ್ ವಿಡಿಯೋ ಮಾಡಿದ್ದೀನಿ, ಫ್ಯೂಚರ್ ಟೆನ್ಸಿನ್ ವಿಡಿಯೋ ಮಾಡಿದ್ದೀನಿ. ಅವೆಲ್ಲ ನೋಡಿದಾಗ ನಿಮಗೆ ಈ ಸೆಂಟೆನ್ಸ್ ಸ್ಟ್ರಕ್ಚರ್ಗಳ ಬಗ್ಗೆ ಗೊತ್ತಾಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ನೌನ್ ಇದ್ದಾಗ ವರ್ಬ್ ಮೇನ್ ವರ್ಬಿಗೆ ಎಸ್ ಅನ್ನ ಆಡ್ ಮಾಡ್ತೀವಿ. ಇದು ಜಸ್ಟ್ ನಿಮ್ಮ ಮೋರ್ ನಾಲೆಜ್ಗೋಸ್ಕರ. ಹಾಗಾದ್ರೆ ಯಾವುದೇ ಥಿಂಗ್ಸ್ ಅನ್ನ ನೀವು ಇಷ್ಟಪಡ್ತೀರಿ ಅನ್ನೋದಾದ್ರೆ ನೀವೇನ್ ಮಾಡ್ಬೋದು? ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಈಸಿಯಾಗಿ ಬಳಸ್ಬೋದು. ಎಸ್, ಒನ್ಸ್ ಅಗೇನ್ ನಾನು ನಿಮ್ಮ ಜೊತೆಗೆ ಹೇಳ್ತಾ ಹೋಗ್ತೀನಿ. ಐ ಲೈಕ್ ಐಸ್ ಕ್ರೀಮ್. ನೀವು ಹೇಳಿ, ಐ ಲೈಕ್ ಐಸ್ ಕ್ರೀಮ್. ಐ ಎಂಜಾಯ್ ಮೈ ಟ್ರಿಪ್. ಐ ಎಂಜಾಯ್ ಮೈ ಟ್ರಿಪ್. ಐ ಲೈಕ್ ಬನಾನಾ. ಐ ಲೈಕ್ ಬನಾನಾ. I like new dress. I like new dress. I like noodles. I like it very much. I like noodles. I like you. I like you. She likes him. She likes him. Next, I like strawberries. I like strawberries. You know strawberries? It's very tasty. It's very sweet. I enjoy running in the snow. I enjoy running in the snow. I love pizza. ಈಗಂತೂ ಪಿಜ್ಜಾ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ? I love pizza. I enjoy eating samosa. I enjoy eating samosa. He likes her. ಏನ್ ಹೇಳ್ದೆ ನಾನು? He likes her. ಓಕೆ, ಹಾಗೆ ನಿಮಗೆ ಏನಾದ್ರೂ ಬುಕ್ ಓದೋದು ತುಂಬಾ ಇಷ್ಟ ಇದೆ ಅಂತಂದ್ರೆ ಐ ಲೈಕ್ ಟು ರೀಡಿಂಗ್ ಬುಕ್ಸ್ ಅಂತ ಹೇಳ್ಬೋದು. ಐ ಲೈಕ್ ಟು ರೀಡ್ ಬುಕ್ಸ್ ಅಂತಾನು ಕೂಡ ಹೇಳ್ಬೋದು. ಹಾಗಾದ್ರೆ ಈಗ ನಮಗೆ ಇಷ್ಟ ಆಗೋದನ್ನ ಹೇಳಿದ್ವಿ, ನಮಗೆ ಇಷ್ಟ ಆಗದೆ ಇರೋದನ್ನ ಹೆಂಗ್ ಹೇಳ್ಬೇಕು? ನನ್ಗದು ಇಷ್ಟ ಆಗಲ್ಲ, ನಮ್ಗೆ ಇದು ಇಷ್ಟ ಆಗಲ್ಲ ಅಂತ ನೀವ್ ಹೇಳ್ಬೇಕಾಗಿದೆ. ಪಾರ್ಟಿಗೆ ಹೋಗಿರ್ತೀರಾ ಅಥವಾ ಯಾವ್ದಾದ್ರು ಫಂಕ್ಷನ್ಗೆ ಹೋಗಿರ್ತೀರಾ, ನಿಮಗೆ ಇಷ್ಟ ಆಗಲ್ಲ ಅನ್ನೋದನ್ನ ನೀವ್ ಹೇಗೆ ಹೇಳ್ಬೋದು? ಹೌ ಡು ಯು ಸೇ? ನಿಮಗೆ ಇಷ್ಟ ಆಗದೆ ಇರೋದನ್ನ ಹೇಳ್ಬೇಕು ಅಂದ್ರೆ ನೀವು ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡ್ಬೇಕು. ಹೇಗೆ ಯೂಸ್ ಮಾಡ್ಬೇಕು ಅಂದ್ರೆ, ಐ ಡೋಂಟ್ ಲೈಕ್. ಏನ್ ಯೂಸ್ ಮಾಡ್ಬೇಕು? ಐ ಡೋಂಟ್ ಲೈಕ್. ಓಕೆ, ಹಾಗಾದ್ರೆ ನೋಡೋಣ, ನನಗೆ ಏನಂದ್ರೆ ಇಷ್ಟ ಇಲ್ಲ ಅಂದ್ರೆ ಐ ಡೋಂಟ್ ಲೈಕ್. ಐ ಡೋಂಟ್ ಲೈಕ್ ಫಿಶ್. ನನ್ಗೆ ಫಿಶ್ ಅಂದ್ರೆ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ಫಿಶ್. ನೋಡಿ, ಹಾಗೆ ಐ ಡೋಂಟ್ ಲೈಕ್. ಐ ಡೋಂಟ್ ಲೈಕ್ ಟು ಪಿಕ್. ಟು ಪಿಕ್. ಟು ಪಿಕ್ ಅಪ್. To pick up after my kids. After my
ಕಿಡ್ಸ್ ಆಮೇಲೆ ತದನಂತರ ನನಗೇನಾಗಲ್ಲ, ನನ್ನ ಮಕ್ಕಳನ್ನ ಪಿಕಪ್ ಮಾಡಬೇಕು ಅಂತಂದ್ರೆ ನನಗೆ ಆಗಲ್ಲ. ಐ ಡೋಂಟ್ ಲೈಕ್ ಟು ಪಿಕಪ್ ಆಫ್ಟರ್ ಮೈ ಕಿಡ್ಸ್. ನನಗೆ ಆಮೇಲೆ ಸ್ಕೂಲ್ ಬಿಟ್ಟ ಮೇಲೆ ಅವ್ರಿಗೆ ಪಿಕಪ್ ಮಾಡಬೇಕು ಅಂತಂದ್ರೆ ಆಗೋದಿಲ್ಲ ಅಂತ ಹೇಳ್ದಂಗೆ. ಐ ಡೋಂಟ್ ಎಂಜಾಯ್, ನೋಡಿ, ಐ ಡೋಂಟ್ ಲೈಕ್ ಅಂತನಾದ್ರೂ ಮಾಡ್ಬೋದು ಅಥವಾ ಎಂಜಾಯ್ ಅಂತನಾದ್ರೂ ಮಾಡ್ಬೋದು. ಐ ಡೋಂಟ್ ಎಂಜಾಯ್ ಮೈ ಟ್ರಿಪ್ ಅಂತಾನು ನೀವು ಹೇಳ್ಬೋದು. ನನಗಿಷ್ಟ ಆಗ್ಲೇ ಇಲ್ಲ, ಅದು ನನ್ನ ಟ್ರಿಪ್ ಅನ್ನ ನಾನು ಎಂಜಾಯ್ ಮಾಡ್ಲೇ ಇಲ್ಲ ಅಂತ ಹೇಳ್ಬೇಕು. ಹಾಗೆ ನೋಡಿ, ಐ ಡೋಂಟ್ ಎಂಜಾಯ್, ಐ ಡೋಂಟ್ ಎಂಜಾಯ್ ಟಾಕಿಂಗ್. ನೋಡಿ, ಟಾಕಿಂಗ್ ಸ್ಪೆಲ್ಲಿಂಗ್ ಏನಿದೆ, TALKING. ಟಾಕಿಂಗ್ ಟು ಮೈ ಬಾಸ್, ನನ್ನ ಬಾಸ್ ಜೊತೆಗೆ ನಾನು ಮಾತಾಡ್ಬೇಕು ಅಂತಂದ್ರೆ ನನ್ಗೆ ಇಷ್ಟ ಆಗಲ್ಲ. ಸೊ ಈ ತರ ಹೇಳ್ಬೇಕು. ಹಾಗೇನೆ ಐ ಡೋಂಟ್ ಲೈಕ್ ದಿಸ್ ಸಾಂಗ್, ನನಗೆ ಆ ಸಾಂಗ್ ಅಂದ್ರೆ ಇಷ್ಟನೇ ಆಗಲ್ಲಪ್ಪ ಅಂತ ಹೇಳ್ತೀವಿ. ಐ ಡೋಂಟ್ ಲೈಕ್ ದಿಸ್ ಸಾಂಗ್, ಈ ಸಾಂಗ್ ಅಂದ್ರೆ ಇಷ್ಟ ಇಲ್ಲ. ಸೊ ಒಂದ್ ಸಾಂಗ್ ಯಾವ್ದಾದ್ರು ಇಷ್ಟ ಆಗಿದೆ ಅಂತಂದ್ರೆ ಐ ಲೈಕ್ ಇಟ್ ವೆರಿ ಮಚ್ ಅಂತ ಹೇಳ್ತೀವಿ. ಬಟ್ ಅದೇ ಸಾಂಗ್ ಇಷ್ಟ ಆಗಿಲ್ಲ ಅಂತಂದ್ರೆ ಐ ಡೋಂಟ್ ಲೈಕ್ ದಿಸ್ ಸಾಂಗ್, ದಿಸ್ ಇಸ್ ವೆರಿ ಬೋರಿಂಗ್ ಅಂತ ಹೇಳ್ತೀವಿ. ಹಾಗೆ ಐ ಡೋಂಟ್ ಲೈಕ್ ಲಿಪ್ಸ್ಟಿಕ್ಸ್. ನನಗೆ ಲಿಪ್ಸ್ಟಿಕ್ಸ್ ಅಂತಂದ್ರೆ ಐ ಹೇಟ್ ಲಿಪ್ಸ್ಟಿಕ್ಸ್, ನಂಗೆ ಲಿಪ್ಸ್ಟಿಕ್ಸ್ ಇಷ್ಟ ಆಗಲ್ಲ. ಹಾಗೆ ಐ ಡೋಂಟ್ ಲೈಕ್, ನೋಡಿ ಎಷ್ಟು ಈಸಿ ಆಗಿದೆ ಅಲ್ವಾ. ಐ ಡೋಂಟ್ ಲೈಕ್, ಮತ್ತೆ ಹೇಳಿ ನಿಮ್ಗೇನ್ ಇಷ್ಟ ಇಲ್ಲ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ಹೇಳ್ಬೇಕು ನನಗೆ. ಐ ಡೋಂಟ್ ಲೈಕ್ ಪಿಜ್ಜಾಸ್, ನನಗೆ ಪಿಜ್ಜಾ ಅಂದ್ರೆ ಇಷ್ಟ ಇಲ್ಲ, ಐ ಡೋಂಟ್ ಲೈಕ್ ಪಿಜ್ಜಾಸ್. ಹಾಗೆ ಐ ಡೋಂಟ್ ಲೈಕ್ ಗೋ ಟು ಆಫೀಸ್, ಐ ಡೋಂಟ್ ಲೈಕ್ ಗೋ ಟು ಆಫೀಸ್, ನನಗೆ ಆಫೀಸ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಐ ಡೋಂಟ್ ಗೋ ದೇರ್, ಐ ಡೋಂಟ್ ಲೈಕ್ ಅಂತಾನು ಮಾಡ್ಬೋದು. ಐ ಡೋಂಟ್ ಲೈಕ್ ಗೋ ದೇರ್, ನನಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ಗೋ ದೇರ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಹಾಗೆ ನೀವೆಲ್ಲ ಹೇಳ್ಬೋದು, ಐ ಡೋಂಟ್ ಲೈಕ್ ಈಟಿಂಗ್ ಬನಾನಾ ಅಂತ ಹೇಳ್ಬೋದು. ನನಗೆ ಬನಾನಾ ತಿನ್ಬೇಕು ಅಂದ್ರೆ ಇಷ್ಟ ಆಗಲ್ಲ ಅಂತ ಹೇಳಿ. ಹಾಗೇನೆ ಐ ಡೋಂಟ್ ಲೈಕ್ ಪೋಮೊಗ್ರೆನೇಟ್ಸ್, ನನಗೆ ಪೋಮೊಗ್ರೆನೇಟ್ಸ್ ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಇಟ್ ಅಂತಾನು ನೀವು ಹೇಳ್ಬೋದು. ಸೊ ನಿಮಗೆ ಇಷ್ಟ ಆಗಿದ್ದನ್ನ ಹೇಗೆ ಹೇಳ್ಬೇಕು, ಇಷ್ಟ ಆಗ್ತಿರೋದನ್ನ ಹೇಗೆ ಹೇಳ್ಬೇಕು ಅನ್ನೋದು ನಿಮಗೆ ಗೊತ್ತಾಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಿ, ಹಾಗಾದ್ರೆ ಒಂದು ಸಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಐ ಡೋಂಟ್ ಲೈಕ್ ಅನ್ನೋದನ್ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದನ್ನ. ಐ ಡೋಂಟ್ ಲೈಕ್ ಫಿಶ್, ನೋಡಿ, ಐ ಡೋಂಟ್ ಲೈಕ್ ಫಿಶ್. ಐ ಡೋಂಟ್ ಲೈಕ್ ಟು pick up after my kids. I don't like to pick up after my kids. I don't enjoy my trip. I don't enjoy my trip. I don't enjoy talking to my boss. I don't enjoy talking to my boss. I don't like this song. This is very irritating for me. I don't like this. I don't like this song. Tell me once again. Yes, very good. I don't like lipsticks. It's very hesitating. I don't like lipsticks. Nan lipsticks andre ishta agalla. I don't like pizzas. Pizzas kuda ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. I don't like pizza. I don't like go to office. I don't like go to office. I don't like go there. I don't like go there. ಈ ತರ ನೀವೇನ್ ಮಾಡ್ಬೋದು, ಸೆಂಟೆನ್ಸ್ ಗಳನ್ನ ಫಾರ್ಮ್ ಮಾಡ್ಕೊಳ್ಬಹುದು. ಹಾಗೆ ನಿಮಗೇನ್ ಇಷ್ಟ, ಏನ್ ಇಷ್ಟ ಇಲ್ಲ ಅನ್ನೋದನ್ನ ನಿಮ್ಮ ಎದುರಿಗಿದ್ದವರಿಗೆ ಹೇಳ್ಬೋದು. ಹಾಗೆ ನೀವು ಒಂದು ಪಾರ್ಟಿಗಾಗಿರ್ಬೋದು, ಬೇರೆ ಬೇರೆ ಅಕೇಶನ್ಗಳಿಗೆ ನೀವೇನಾದ್ರೂ ಹೊರಗಡೆ ಹೋಗಿದ್ದೀರಾ, ಅಲ್ಲೆಲ್ಲ ತುಂಬಾ ಇಂಗ್ಲಿಷ್ ಮಾತಾಡ್ತಾ ಇದ್ದಾರೆ, ನನಗೆ ಇಂಗ್ಲಿಷ್ ಮಾತಾಡಕ್ ಬರಲ್ವಲ್ಲ ಅನ್ನೋ ಫೀಲ್ ಬೇಕಾಗಿಲ್ಲ.
ಈಸಿಯಾಗಿ ನೀವು ಸಿಂಪಲ್ ಆಗಿರುವಂತಹ ಸೆಂಟೆನ್ಸ್ ಗಳನ್ನ ಕಲಿಯೋದ್ರ ಮೂಲಕ ಇಂಗ್ಲಿಷ್ ಅನ್ನ ನೀವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಸೊ ಹಾಗಾದ್ರೆ ಈ ಸೆಂಟೆನ್ಸ್ ಸ್ಟ್ರಕ್ಚರ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ನೀವು ಅಷ್ಟು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ನೀವೇನ್ ಮಾಡಿ ಕಮೆಂಟ್ ಅಲ್ಲಿ ನನಗೆ ತಿಳಿಸ್ತಾ ಹೋಗಿ. ಐ ಲೈಕ್ ಅನ್ನು ತಿಳಿಸಿ, ಐ ಡೋಂಟ್ ಲೈಕ್ ಅನ್ನು ಕೂಡ ನೀವು ತಿಳಿಸ್ಬೋದು. ಎಸ್, ಹಾಗಾದ್ರೆ ಈ ವಿಡಿಯೋವನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬಾರ್ದು. ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಲೈಕ್ ಬಟನ್. ಓಕೆ, ಎಸ್, ಹಾಗಾದ್ರೆ ಇವತ್ತಿನ ಈ ವಿಡಿಯೋವನ್ನ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.